ಮಕರ ರಾಶಿ ಮಕರ ಲಗ್ನ ಸಂಜಾತರು ಹೇಗೆ ಅಂತಂದರೆ ಯಾರ ತಂಟೆಗೂ ಯಾರ ವಿಚಾರಕ್ಕೂ ಅಷ್ಟು ಹೋಗುವುದಿಲ್ಲ, ಯಾವುದನ್ನು ಅಷ್ಟು ತಲೆಗೆ ಹಚ್ಕೊಳ್ಳೋದಿಲ್ಲ. ಆದರೆ ಏನಾದರೂ ತಲೆಗೆ ಹಚ್ಕೊಂಡ್ಬಿಟ್ರು ಅಂತಂದರೆ ಬಿಡುವುದೇ ಇಲ್ಲ ಜೀವನ ಪರ್ಯಂತ. ಕುಟುಂಬದ ಸಂರಕ್ಷಣೆ, ಧನವೃದ್ಧಿ ಆಗಬೇಕು. ಏನು ಮಾಡಬೇಕು ಇವರು ಅಂತಂದರೆ ಸೋಮಾರಿತನವನ್ನು ಬಿಡಬೇಕು. ಪೋಸ್ಟ್ಪೋನ್ ಮಾಡೋದು ಹೆಚ್ಚು ಕೆಲಸ ಕಾರ್ಯಗಳನ್ನು. ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಮುಂದಿನ ತಿಂಗಳಿಂದ ನೋಡಿ ನಾನು ಹೆಂಗೆ ಮಾಡಿಬಿಡ್ತೀನಿ. ಪ್ರೊಕ್ರಾಸ್ಟಿನೇಷನ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಅದಕ್ಕೆ ಇವರು ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ. ಈಗ ಬಲಿ ಕೊಡಿ ಅಂತಂದರೆ ತಪ್ಪಾಗುತ್ತೆ. ಏನು, ನಮ್ಮ ಒಂದು ನ್ಯಾಯಶಾಸ್ತ್ರದ ಪ್ರಕಾರ ಬಲಿಯನ್ನು ನೀವು ಕೊಡಬೇಡಿ ಅಂದರೆ ಏನಾಗುತ್ತೆ, ಧರ್ಮಶಾಸ್ತ್ರದ ಪ್ರಕಾರ ತಪ್ಪಾಗುತ್ತೆ. ಅದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಇದು ಅವರವ್ರಿಗೆ ಬಿಟ್ಟಿದ್ದು, ಅವ್ರು ಏನು ಬೇಕಾದರೂ ಅವ್ರು ಮಾಡಿಕೊಳ್ಳಿ. ಉದ್ಯೋಗ, ವ್ಯಾಪಾರ, ವ್ಯವಹಾರ ಇದರಲ್ಲಿ ತಿರ್ಗಾ ನಾವು ಮುಂಚೂಣಿಯಲ್ಲಿರಬೇಕು. ಜೀವನದಲ್ಲಿ ಬಹಳ ಮುಂದೆ ಬರಬೇಕು. ಮತ್ತು ಇಂಗಿತ ಇರ್ತಕ್ಕಂಥವ್ರು ಏನು ಮಾಡಬೇಕು, ವ್ಯಾಪಾರ ಮಾಡ್ತಕ್ಕಂತಹ ಬೀದಿ ಅಲ್ಲಿ ನಿರ್ಗತಿಕರು ಯಾರಿರ್ತಾರೋ ಅವ್ರಿಗೇನಾದರೂ ಒಂದು ಊಟೋಪಚಾರಗಳ ಏರ್ಪಾಡನ್ನು ಮಾಡಬೇಕು. ಅಥವಾ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಥವ್ರಿಗೆ ಏನು ಮಾಡೋದು, ಒಂದು ಬಟ್ಟೆ ಕೊಡೋದು ಅಥವಾ ಒಂದು ಊಟವನ್ನು ಕೊಡಿಸೋದು ಒಂದು ಹೊತ್ತಿದ್ದು. ಇದು ಮಾಡಿದರೆ ನೋಡಿ, ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ನೀವು ಬಹಳ ದೊಡ್ಡದಾಗಿ ಬೆಳೆದು ಹೋಗ್ತೀರಿ ಅನ್ನೋದರಲ್ಲಿ ನಿಸ್ಸಂಶಯವಾಗಿರ್ತಕ್ಕಂತಹ ಒಂದು ಮಾತು. ಖರ್ಚು ಕಡಿಮೆ ಆಗಬೇಕು, ದುಡ್ಡು ಹೆಚ್ಚು ಉಳಿಸಬೇಕು. ಏನು ಮಾಡಬೇಕು ಅಂದರೆ, ಪಾಠ ಹೇಳಿದ ಯಾರಾದರೂ ನಿಮಗೆ ಒಂದು ಮೇಷ್ಟ್ರು ಅಥವಾ ನಿಮ್ಮ ಮೇಡಮ್, 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸ್ ಹೇಳಿದವರಾದರೂ ನಡೆಯುತ್ತೆ, ಅಥವಾ ನಿಮ್ಮ ಕಾಲೇಜಿನ ಯಾರು ಲೆಕ್ಚರರ್ ಆದರೂ ನಡೆಯುತ್ತೆ. ಅವರಿಗೆ ಬೇಕಾಗಿರ್ತಕ್ಕಂತಹ ಯಾವುದಾದರೂ ಓದಿನ ಸಲಕರಣೆಗಳನ್ನು ಕೊಡೋದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ, ಮಂಗಳವಾಗಿ. ವೀಕ್ಷಕರೇ, ಹಂಸಧ್ವನಿ ಕಾರ್ಯಕ್ರಮದ ಸರಣಿ ಸಂಚಿಕೆಗಳಲ್ಲಿ ಒಂದೊಂದು ರಾಶಿಯ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕರ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಕರ ರಾಶಿ, ಮಕರ ಲಗ್ನದಲ್ಲಿ ಹುಟ್ಟಿದಂಥವರ ಅಂದರೆ ಸಾಮಾನ್ಯವಾಗಿ ಗುಣಲಕ್ಷಣಗಳು ಏನಿರುತ್ತೆ, ಏನೆಲ್ಲ ಪರಿಹಾರಗಳಿದೆ ತಿಳಿಸ್ಕೊಡಿ ಗುರುಜಿ. ಮಕರ ರಾಶಿ ಮಕರ ಲಗ್ನ ಸಂಜಾತರು ಹೇಗೆ ಅಂತಂದರೆ ಯಾರ ತಂಟೆಗೂ ಯಾರ ವಿಚಾರಕ್ಕೂ ಅಷ್ಟು ಹೋಗುವುದಿಲ್ಲ, ಯಾವುದನ್ನು ಅಷ್ಟು ತಲೆಗೆ ಹಚ್ಕೊಳ್ಳೋದಿಲ್ಲ. ಆದರೆ ಏನಾದರೂ ತಲೆಗೆ ಹಚ್ಕೊಂಡ್ಬಿಟ್ರು ಅಂತಂದರೆ ಬಿಡುವುದೇ ಇಲ್ಲ ಜೀವನ ಪರ್ಯಂತ. ಒಂಥರ OCD ಅಂತಾರಲ್ಲ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಏನಿದೆ, ಅದು ಇವರು ಮಕರ ರಾಶಿಯವರು, ಮಕರ ಲಗ್ನದವರು ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಂದರೆ ಆ ರೋಗ ಇದೆ ಅಂತ ಹೇಳ್ತಿಲ್ಲ, ಅವರೇನಾದರೂ ಹಿಡ್ಕೊಂಡ್ರೆ ಅದನ್ನು ಬಿಡುವುದಿಲ್ಲ. ಆಮೇಲೆ ಅವರು ಅವರ ಕ್ಷೇತ್ರದಲ್ಲಿ ಪಟ್ಟು ಹಿಡಿದು ಒಂದನ್ನು ಸಾಧಿಸ್ತಕ್ಕಂತಹ ಒಂದು ಶಕ್ತಿ ಇರ್ತಕ್ಕಂಥವ್ರು. ಆಮೇಲೆ ಬಹಳ ಭಾಗ್ಯವಂತರು ಕೂಡ ಅವರು. ಮಕ್ಕಳ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಇವರಿಗೇನಾಗುತ್ತೆ ಅಂತಂದರೆ ಬಹಳ ಅನುಕೂಲಗಳು ಮತ್ತು ಬಹಳ ಶುಭಗಳು ಉಂಟಾಗ್ತಕ್ಕಂಥದ್ದು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಇವರ ಆತ್ಮಸ್ಥೈರ್ಯ ಮತ್ತು ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿಗಳಿಗೆ ಏನು ಮಾಡಬೇಕು, ಮಕರ ರಾಶಿ ಮಕರ ಲಗ್ನ ಸಂಜಾತರು ಅಂತ ನಾವು ನೋಡಲಾಗಿ ಗ್ರಾಮ ದೇವತೆ ಆರಾಧನೆ ಹೇಳಿದೆ. ಇವರಿಗೆ ಹೆಚ್ಚು ಗ್ರಾಮ ದೇವತೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳೇನು ನಡೀತಿರುತ್ತೆ, ಗ್ರಾಮ ದೇವತೆಯ ಹಬ್ಬ ಹರಿದಿನದ್ದು, ಅದರಲ್ಲಿ ತಮ್ಮನ್ನು ತಾವು ಕೆಲಸದವನೋಪಾದಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಅಧಿಕಾರ ಚಲಾಯಿಸಬಾರ್ದು. ಅಲ್ಲೋಗಿ ಚಿಕ್ಕಪುಟ್ಟ ಕಸ ಗುಡಿಸೋದ್ರಿಂದ ಹಿಡಿದು ತೇರು ಕಟ್ಟೋದೋ, ಬಳಿಯೋದೋ, ಸುಣ್ಣ ಬಳಿಯೋದೋ, ಈ ಥರದ ಒಂದು ಕೈಂಕರ್ಯವನ್ನು ಮಾಡಿದರೆ ಪರಮಾದ್ಭುತವಾಗಿರ್ತಕ್ಕಂಥ ಆತ್ಮಸ್ಥೈರ್ಯ, ಮನಸ್ಸಿಗೆ ನೆಮ್ಮದಿ ಇವರಿಗೆ ದಕ್ಕಿ ಹೋಗುತ್ತೆ. ಎರಡನೆಯದು ಕುಟುಂಬದ ಸಂರಕ್ಷಣೆ, ಧನವೃದ್ಧಿ ಆಗಬೇಕು. ಏನು ಮಾಡಬೇಕು ಇವರು ಅಂತಂದರೆ ಸೋಮಾರಿತನವನ್ನು ಬಿಡಬೇಕು. ಈ ಮಕರ ಲಗ್ನ ಮಕರ ರಾಶಿ ಸಂಜಾತರಲ್ಲಿ ಏನಾಗುತ್ತೆ ಅಂತಂದರೆ ಪೋಸ್ಟ್ಪೋನ್ ಮಾಡೋದು ಹೆಚ್ಚು ಕೆಲಸ ಕಾರ್ಯಗಳನ್ನು. ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಮುಂದಿನ ತಿಂಗಳಿಂದ ನೋಡಿ ನಾನು ಹೆಂಗೆ ಮಾಡಿಬಿಡ್ತೀನಿ. ಇದನ್ನು ಬಿಟ್ಟು ಶುಭಸ್ಯ ಶೀಘ್ರಂ ಆಲಸ್ಯಂ ಅಮೃತಂ ವಿಷಂ ಅಂತ ಇವೆರಡನ್ನು ಚೆನ್ನಾಗಿ ತಲೆಯಲ್ಲಿ ಜ್ಞಾಪನ ಇಟ್ಕೊಂಡು, ಈಗ ಆಗುವ ಕೆಲಸವನ್ನು ನಾಳೆ ಆಗುವ ಕೆಲಸ ಇಂದು ಮಾಡು, ಇಂದು ಮಾಡೋ ಕೆಲಸವನ್ನು ಈಗ ಮಾಡು ಅಂತಕ್ಕಂಥ ಒಂದು ಸೂತ್ರವನ್ನು ಇಟ್ಕೊಂಡ್ಬಿಟ್ರೆ ಹಣಕಾಸಿನ ವಿಚಾರದಲ್ಲಿ ಇವರು ತಿರುಗಿ ನೋಡುವುದಿಲ್ಲ. ಕೆಲಸ ಕಾರ್ಯ ಬಹಳ ಚೆನ್ನಾಗಿ ಕೈ ಹತ್ತುತ್ತೆ, ಮಾಡಬೇಕಷ್ಟೇ ಅವರು. ಅದಕ್ಕೆ ಸೋಮಾರಿತನ, ಪ್ರೊಕ್ರಾಸ್ಟಿನೇಷನ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಅದಕ್ಕೆ ಇವರು
ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಈ ರಾಶಿ ಲಗ್ನದವರು. ಅದನ್ನು ಬಿಡ್ತಕ್ಕಂಥದ್ದು ಬಹಳ ಒಳಿತನ್ನು ಉಂಟು ಮಾಡುತ್ತೆ. ಧೈರ್ಯ ಸಾಹಸ ಮತ್ತು ಅಣ್ಣ ತಮ್ಮಂದರಿಗೆ ಸಹಬಾಳ್ವೆ ಹೆಚ್ಚಾಗಲಿಕ್ಕೆ ಇವರೇನು ಮಾಡಬೇಕು? ಯಾರು ಮಕರ ರಾಶಿ ಮಕರ ಲಗ್ನ ಸಂಜಾತರು ಅಂತಂದರೆ ಪ್ರತಿ ಗುರುವಾರ ದಿವಸ ಎಳ್ಳೆಣ್ಣೆಯನ್ನು ಹೆಚ್ಚಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು. ಮೈ ಕೈಗೆ ಆರೋಗ್ಯಕ್ಕೂ ಒಳ್ಳೆಯದು. ಅಭ್ಯಂಜನ ಆಯುಷ್ಯಾಭಿವೃದ್ಧಿ ಅಂತ ಆಯುರ್ವೇದ ಸೂತ್ರ ಹೇಳುತ್ತೆ. ಅದನ್ನು ಮಾಡ್ತಕ್ಕಂಥದ್ದು ಇವರಿಗೆ ಬಹಳ ಒಳಿತನ್ನು ಮತ್ತು ಲಾಭವನ್ನು ಉಂಟು ಮಾಡುತ್ತೆ. ಓದಿಗೆ ಸಂಬಂಧಪಟ್ಟಿದ್ದೇನು ಮಾಡಬೇಕು? ಯಾರು ಮಕರ ರಾಶಿ ಮಕರ ಲಗ್ನ ಸಂಜಾತರು ಅಂತಂದರೆ ಇವರು ಆಂಜನೇಯ ಸ್ವಾಮಿಯ ಸೇವೆ ಪೂಜೆಯನ್ನು ಹೆಚ್ಚು ಮಾಡಬೇಕು. ಓದಿಗಾಗಿ ವಿದ್ಯಾರ್ಥಿನಿಯರು ಹೆಚ್ಚು ಆಂಜನೇಯ ಸ್ವಾಮಿಯ ಒಂದು ಸ್ತೋತ್ರದ ಪಠನೆ ದರ್ಶನಾದಿಗಳನ್ನು, ಆಂಜನೇಯ ಸ್ವಾಮಿಯ ಒಂದು ಗುಣಲಕ್ಷಣಗಳನ್ನು ನಾವು ಅಳವಡಿಸ್ಕೊಳ್ಬೋದು. ಸ್ತೋತ್ರ ಹೇಳಿದ್ರೆ ಸಾಲೋದಿಲ್ಲ, ಯಾವುದೇ ದೇವ್ರದ್ದು ಯಾವುದೋ ಒಂದು ಗುಣ, ಯಾವುದೋ ಒಂದು ಲಕ್ಷಣ, ಕಥೆಗಳು ಸಿಗುತ್ತೆ ನಿಮಗೆ. ಅದು ಒಂದೆರಡನ್ನಾದರೂ ನಾವು ಮನದಟ್ಟು ಮಾಡಿಕೊಂಡು ಯಾವುದಾದ್ರೂ ಒಂದು ಅರ್ಧ ಭಾಗ ಆದರೂ ಅದನ್ನು ನಾವು ಆಚರಣೆಗೆ ತರಬೇಕು. ಆಗ ದೇವರು ಒಲಿಯೋದು. ಆ ಥರ ಮಾಡಬೇಕು. ಅದು ದೀಕ್ಷೆ. ರಾಮನಾಮ ಬಿಟ್ಟರೆ ಆಂಜನೇಯ ಸ್ವಾಮಿ ಬೇರೆ ಜೀವನ ಹೇಗಿಲ್ವೋ, ಓದ್ತಾ ಇರ್ತಕ್ಕಂಥ ಓದ್ಬಿಟ್ರೆ ನನಗೆ ಜೀವನ ಇಲ್ಲ ಅಂತಕ್ಕಂಥದ್ದನ್ನು ಓದಬೇಕು. ಆ ರೀತಿ ಮಾಡತಕ್ಕಂಥದ್ದು ಕೂಡ ಇವರಿಗೆ ಪರಿಹಾರ. ಇನ್ನು ಭೂಮಿ, ಕಾಣೆ, ಮನೆ, ಹೊಲ, ಗದ್ದೆ ಇದು ನಮಗೆ ಹೆಚ್ಚಿನ ಒಂದು ಲಾಭವನ್ನು ಮತ್ತು ಹೆಚ್ಚಿನ ಒಂದು ಶುಭವನ್ನು ಮಾಡಬೇಕು ಅಂತಿದ್ರೆ ಇವರು ಏನು ಮಾಡಬೇಕು ಅಂತಂದರೆ, ಈ ಕೆಲವು ಗ್ರಾಮ ದೇವತೆಗಳಲ್ಲಿ ಬಲಿ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಆ ಬಲಿ ಕೊಡ್ತಕ್ಕಂತಹ ನಾನು ಬಲಿಯನ್ನು ಅನುಮೋದನೆ ಮಾಡ್ತಿಲ್ಲ ಮತ್ತು ಬಲಿ ಕೊಡಿ ಅಂತ ಹೇಳ್ತಿಲ್ಲ, ಅದು ಅಶಾಸ್ತ್ರೀಯ, ಅದು ಬಹಳ ಕ್ರೂರವಾದ ಒಂದು ನಡವಳಿಕೆಯೂ ಕೂಡ ಅಂತ ಹೇಳ್ತಾ, ಈಗ ಮಾಂಸಾಹಾರಿಗಳು ಅದನ್ನೇ ತಾನೇ ಮಾಡಿ ತಿಂತಿರೋದು, ಅದನ್ನು ಸಾಯಿಸ್ದೆ ಏನು ತಿಂತಿಲ್ವಲ್ಲ. ಸೊ ಆ ಥರನೂ ಅದಕ್ಕೆ ವಾದ ಮಾಡಲಿಕ್ಕೆ ಬರುತ್ತೆ. ಅದು ಅವರವರ ಆಯ್ಕೆ. ಎರಡನ್ನೂ ನಾನು ಹೇಳೋಕ್ಕೆ ಅಸಾಧ್ಯ. ಯಾಕೆಂದರೆ ಬಲಿ ಕೊಡಿ ಅಂತಂದರೆ ತಪ್ಪಾಗುತ್ತೆ. ಏನು, ನಮ್ಮ ಒಂದು ನ್ಯಾಯಶಾಸ್ತ್ರದ ಪ್ರಕಾರ ಬಲಿಯನ್ನು ನೀವು ಕೊಡಬೇಡಿ ಅಂದರೆ ಏನಾಗುತ್ತೆ, ಧರ್ಮಶಾಸ್ತ್ರದ ಪ್ರಕಾರ ತಪ್ಪಾಗುತ್ತೆ. ಅದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಇದು ಅವರವ್ರಿಗೆ ಬಿಟ್ಟಿದ್ದು, ಅವ್ರು ಏನು ಬೇಕಾದರೂ ಅವ್ರು ಮಾಡಿಕೊಳ್ಳಿ. ನಾನು ಏನಕ್ಕೆ ಇದನ್ನು ಹೇಳಬೇಕಾಗಿ ಬಂತು ಅಂತಂದರೆ, ಇದನ್ನು ಯಾರಾದರೂ ತಪ್ಪರ್ಥ ಮಾಡ್ಕೊಂಡು ಹೋಗಿ ಅಲ್ಲೇನೋ ಬಲಿಗಿಲಿ ಕೊಟ್ಬಿಟ್ಟಾರೋ ಅಥವಾ ಕೊಡ್ತಾ ಇರ್ತಕ್ಕಂಥವ್ರು ನಿಲ್ಲಿಸಿಬಿಟ್ಟಾರೋ ಅನ್ನುವ ಒಂದು ಭಯದಿಂದ ಹೇಳಿದ್ದಷ್ಟೇ. ಅದು ನಿಮಗೆ ಬಿಟ್ಟಿದ್ದು. ನೋಡ್ಕೊಳ್ಳಿ, ಅದು ಏನು ಮಾಡ್ತಾರೋ ನಿಮ್ಮ ಆಯ್ಕೆ. ಆ ಬಲಿ ಕೊಡುವ ದೇವಸ್ಥಾನದಲ್ಲಿ ಎಲ್ಲಿ ಬಲಿ ಕೊಡ್ತಾರೋ ಬೇರೆಯವರು, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೀವೇನು ಮಾಡಬೇಕು ಅಂದರೆ, ಪ್ರದಕ್ಷಿಣೆಯ ನಮಸ್ಕಾರವನ್ನು 7 ಬಾರಿ ಮಾಡಬೇಕು. ಅದು ಮಂಗಳವಾರದ ದಿವಸ. 6 ಮಾಡಬಾರ್ದು, 8 ಮಾಡಬಾರ್ದು. 7 ಪ್ರದಕ್ಷಿಣೆ 7 ನಮಸ್ಕಾರ ಮಾಡಿಕೊಂಡು ಬರ್ತಕ್ಕಂಥದ್ದು ಭೂಮಿ ಮನೆಯ ವಿಚಾರಗಳಲ್ಲಿ ನಿಮಗೆ ಅದ್ಭುತವಾದ ಫಲವನ್ನು ನಿಮಗೆ ಅದು ತಂದು ಕೊಡುತ್ತೆ. ಮಕ್ಕಳ ವಿಚಾರವಾಗಿ ಒಳ್ಳೆಯ ಮಕ್ಕಳಾಗಬೇಕು ಅಂತನೋ ಅಥವಾ ಮಕ್ಕಳಿಗೆ ವೃದ್ಧಿ ಸಿದ್ಧಿಗಳುಂಟಾಗಬೇಕು, ಆರೋಗ್ಯ ಸರಿ ಹೋಗಬೇಕು ಅಂತ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ, ವಯಸ್ಸಾಗಿರುವ ಮುತ್ತೈದೆಯರಿಗೆ, ಬಹಳ ವಯಸ್ಸಾಗಿರುತ್ತೆ ಆಕೆ ಮುತ್ತೈದೆ, ಸುಮಂಗಲಿ ಆಕೆ, ಒಂದು 65, 70, 80 ವಯಸ್ಸು ಆದಷ್ಟು ಒಳ್ಳೆಯದು. ಯಾರಾದರೂ 90 ವರ್ಷ 100 ವರ್ಷ ಇದ್ದರೆ ನಿಮ್ಮಂಥ ಭಾಗ್ಯವಂತರಿಲ್ಲ, ಅಂಥವ್ರು ಸಿಕ್ಬಿಟ್ರೆ ನಿಮಗೆ. ಅಂತಹ ವಯಸ್ಸಾದ ಒಂದು ಉತ್ತಮವಾದ ಗೃಹಿಣಿಗೆ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಕೈಲಾದ ಪದಾರ್ಥವನ್ನು ಕೊಡಬೇಕು. ಅದರಲ್ಲೂ ಕಾಲುಂಗುರ ಕೊಡೋದು ಅತ್ಯಂತ ಶ್ರೇಷ್ಠ. ಕಾಲಿಗೆ ಉಂಗುರ ಹಾಕ್ಕೋತಿರಲ್ಲ ಮುತ್ತೈದರೆಲ್ಲ, ಆ ಕಾಲುಂಗುರವನ್ನು ಟೋರಿಂಗ ಹೇಳೋದಕ್ಕೆ ಅದನ್ನು ಕೊಡ್ತಕ್ಕಂಥದ್ದು ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯ ಬಹಳ ಉಜ್ವಲವಾಗಿ ಇರುತ್ತೆ. ಪ್ರತಿದಿನ ಒಂದು ತಗೊಂಡೋಗಿ ಕೊಡೋ ಅವಶ್ಯಕತೆ ಇಲ್ಲ. ಆಗಾಗ್ಗೆ ಅಂತಹ ಒಂದು ವಯಸ್ಸಾದಿರ್ತಕ್ಕಂಥವ್ರು ಕೊಡಿ. ಇಲ್ಲ ವಯಸ್ಸಾದವರು ಸಿಗಲೇ ಇಲ್ಲ ನಮಗೆ ಅಂದರೆ ಯಾರೋ ಒಬ್ಬರು ಮುತ್ತೈದರು ಕೊಟ್ಟರು ಸಾಕಷ್ಟು ಉತ್ತಮತೆಯನ್ನು ಕೊಡುತ್ತೆ. ಆರೋಗ್ಯದ ವಿಚಾರದಲ್ಲಿ ಇವರಿಗೆ ಆ ರೋಗಗಳು ನೀಗಿ ಹೋಗಬೇಕು ಅಂದರೆ ಏನು ಮಾಡಬೇಕು? ಶ್ರೀನಿವಾಸನ ಪೂಜೆ ದರ್ಶನ ಇತ್ಯಾದಿಗಳೇ ಇವರಿಗೆ ಗಟ್ಟಿ. ಅದನ್ನು ಮಾಡಿದಷ್ಟು ಆರೋಗ್ಯದಲ್ಲಿ ಉತ್ತಮತೆ, ಶುಭ ಮತ್ತು ಏಳಿಗೆ ಉಂಟಾಗ್ತಕ್ಕಂಥದ್ರಲ್ಲಿ ಎಳ್ಳಷ್ಟು ಕೂಡ ಸಂಶಯ ಇಲ್ಲ. ಇನ್ನು ದಾಂಪತ್ಯದ ಸಮಸ್ಯೆ, ಮದುವೆಗೆ ವಿಳಂಬ, ತೊಂದರೆ, ಏನೇನೋ ರಗಳೆ ಆಗ್ತಿದೆ, ಏನಪ್ಪ ನಾವು ಮಾಡೋದು ಅಂತ ಹೇಳಿ ನೋಡಿದಾಗ, ಯಾವುದಾದರೂ ದೇವಸ್ಥಾನದಲ್ಲಿ ದೇವರಿಗೆ ತೈಲ ಅಭ್ಯಂಗದ ಅಥವಾ ತೈಲಾಭಿಷೇಕದ ಪ್ರತೀತಿ ಇದೆ. ಎಲ್ಲ ಕಡೆ ಇಲ್ಲ, ಎಲ್ಲೋ ಕೆಲವು ಕಡೆ ಇದೆ. ಅದರಲ್ಲೂ ಈ ಶನೈಶ್ವರನಿಗೆ ತೈಲಾಭಿಷೇಕವನ್ನು ಮಾಡ್ತಕ್ಕಂತಹ ಪ್ರತೀತಿ ಶುರುವಾಗಿದೆ. ಅಂತಹ ಕಡೆಯಲ್ಲಿ ತೈಲವನ್ನು ಅಭಿಷೇಕ ಮಾಡಿಸೋದು, ಒಳ್ಳೆಯ ಖಾದ್ಯ ತೈಲವನ್ನು ತೆಗೆದುಕೊಂಡು ಹೋಗಬೇಕು. ಅಂದರೆ ಮನೆಯಲ್ಲಿ ನೀವೇನು ತಿಂತೀರೋ ಆ ಎಣ್ಣೆಯನ್ನು ತೊಗೊಂಡು ಹೋಗಿ ಅಥವಾ ಸುಗಂಧ ತೈಲದಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ದಾಂಪತ್ಯ ಸಮಸ್ಯೆಗೆ ಪರಮಾದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಅಂತ ಹೇಳ್ಬೋದು. ಆಯುಷ್ಯವೃದ್ಧಿಗೆ ಏನು ಮಾಡಬೇಕು? ಮಕರ ರಾಶಿ ಮಕರ ಲಗ್ನ ಸಂಜಾತರು ಅಂದರೆ ತಿಂಗಳಿಗೆ ಒಂದು ಮಾಸ ಶಿವರಾತ್ರಿ ಅಂತ ಬರುತ್ತೆ. ಮಹಾಶಿವರಾತ್ರಿ ಮಾಘ ಮಾಸದಲ್ಲಿ ಬರೋದು ಬೇರೆ, ಪ್ರತಿ ತಿಂಗಳು ಒಂದು ಮಾಸ ಶಿವರಾತ್ರಿ ಬರುತ್ತೆ. ಸುಮಾರು ಜನರಿಗೆ ಇದು ಪರಿಚಯ ಇಲ್ಲ. ಆ ಮಾಸ ಶಿವರಾತ್ರಿ ದಿವಸ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆಯನ್ನು ಮಾಡ್ತಾ ಬರುತ್ತೆ. ಮಾಡಿದರೆ ಮಕರ ರಾಶಿ ಮಕರ ಲಗ್ನ ಸಂಜಾತರಿಗೆ ಏನಾಗುತ್ತೆ ಅಂತಂದರೆ, ಆಯುಷ್ಯದ ವೃದ್ಧಿ ಪರಮಾದ್ಭುತವಾಗಿ ಇವರಿಗೆ ಉಂಟಾಗುತ್ತೆ.
ಇನ್ನು ಭಾಗ್ಯಾಭಿವೃದ್ಧಿ ಆಗಬೇಕು, ನನಗೆ ಚೆನ್ನಾಗಿ ಲಕ್ ಫ್ಯಾಕ್ಟ್ರಿ ಚೆನ್ನಾಗಿ ಬೆಳಿಬೇಕು, ಕೈ ಹಿಡಿದಿದ್ದೆಲ್ಲ ಆಗಬೇಕು, ನನಗೆ ಸಹಕರಿಸಬೇಕು ಭಾಗ್ಯ ನನ್ನೊಟ್ಟಿಗೆ ಅಂತ ಇರತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ, ಇವರ ಕೈಯ ಮಣಿಕಟ್ಟಿಗೆ ಒಂದು ಕಪ್ಪು ಬಣ್ಣದ ದಾರವನ್ನು ಒಂದು ಕಪ್ಪು ಬಣ್ಣದ ಮಣಿಯೊಂದಿಗೆ ಧರಿಸೋದು. ಅದರಲ್ಲೂ ಒಂದು ಅಂಜನಕಲ್ಲು ಅಂತ ಬರುತ್ತೆ. ಸರಿಯಾಗಿ ನೋಡಿ ತೆಗೆದುಕೊಳ್ಳಿ, ಯಾಕಂತಂದ್ರೆ ಅಂಜನಕಲ್ಲು ಇದೆ ಅಂತ ಹೇಳಿ ಮಾರಬಹುದೇನೋ, ನನಗೆ ಗೊತ್ತಿಲ್ಲ. ಅದಕ್ಕಿಂತ ಯಾವುದು ಒಳ್ಳೆಯದು ಅಂತಂದರೆ ಈ ಕರಿಮಣಿಯನ್ನು ಬಳಸ್ತಾರೆ ಹೆಣ್ಣುಮಕ್ಕಳು ಮಾಂಗಲ್ಯಕ್ಕೆ ಹಾಕ್ಕೊಳ್ಳೋಕ್ಕೆ. ಅಂತಹ ಒಂದು ಕರಿಮಣಿಯನ್ನು ಕಪ್ಪು ಬಣ್ಣದ ದಾರದಲ್ಲಿ ಪೋಣಿಸಿಕೊಂಡು ನಿಮ್ಮ ಹೆಂಗಸರು ಎಡಗೈ ಮಣಿಕಟ್ಟಿಗೆ, ಗಂಡಸರು ಬಲಗೈ ಮಣಿಕಟ್ಟಿಗೆ ಕಟ್ಟಿಕೊಳ್ತಕ್ಕಂಥದ್ದು ಇವರಿಗೆ ಹೆಚ್ಚಿನ ಒಂದು ಭಾಗ್ಯೋದಯವನ್ನು ಉಂಟು ಮಾಡುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಉದ್ಯೋಗ, ವ್ಯಾಪಾರ, ವ್ಯವಹಾರ ಇದರಲ್ಲಿ ತಿರ್ಗಾ ನಾವು ಮುಂಚೂಣಿಯಲ್ಲಿರಬೇಕು, ಜೀವನದಲ್ಲಿ ಬಹಳ ಮುಂದೆ ಬರಬೇಕು ಅಂತಕ್ಕಂತಹ ಒಂದು ಇಂಗಿತಜ್ಞತೆ ಇರ್ತಕ್ಕಂಥವ್ರು ಏನು ಬರುತ್ತೆ, ಇಂಗಿತ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂತ ನೋಡಲಾಗಿ, ಈ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ಬೀದಿ ಅಲ್ಲಿ ನಿರ್ಗತಿಕರು ಯಾರಿರ್ತಾರೋ ಅವ್ರಿಗೇನಾದರೂ ಒಂದು ಊಟೋಪಚಾರಗಳ ಏರ್ಪಾಡನ್ನು ಮಾಡಬೇಕು. ಅಥವಾ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸುಮಾರು ಜನ ಕಾಯ ಕಷ್ಟವನ್ನು ಮಾಡ್ತಕ್ಕಂಥವ್ರು ಭಾಳ ಇದ್ದಾರೆ ಪಾಪ. ಅಂಥವ್ರಿಗೆ ಏನು ಮಾಡೋದು, ಒಂದು ಬಟ್ಟೆ ಕೊಡೋದು ಅಥವಾ ಒಂದು ಊಟವನ್ನು ಕೊಡಿಸೋದು ಒಂದು ಹೊತ್ತಿಂದು. ಇದು ಮಾಡಿದರೆ ನೋಡಿ, ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ನೀವು ಬಹಳ ದೊಡ್ಡದಾಗಿ ಬೆಳೆದು ಹೋಗ್ತೀರಿ ಅನ್ನೋದರಲ್ಲಿ ನಿಸ್ಸಂಶಯವಾಗಿರ್ತಕ್ಕಂತಹ ಒಂದು ಮಾತು. ಲಾಭಾಂಶ ಹೆಚ್ಚಬೇಕು ಅಂದರೆ ಸ್ಕಂದ ಭೈರವಾದೀನಾಂ ಸೇವಾ ಅಂತ ಹೇಳ್ತು. ಸ್ಕಂದ ಅಂತಂದರೆ ಸುಬ್ರಹ್ಮಣ್ಯ, ಭೈರವ ಅಂದರೆ ಕಾಲಭೈರವ, ಇನ್ಯಾವುದೇ ಭೈರವ ಆಗ್ಬೋದು. ಅಷ್ಟಾಂಗ ಭೈರವ, ರುರುಭೈರವ, ಚಂಡಭೈರವ ಆಗ್ಬೋದು, ಯಾವುದೇ ಅಷ್ಟಭೈರವರಲ್ಲಿ ಯಾವ ಭೈರವ ಕೂಡ ಆಗಬಹುದು. ಅಂತಹ ಭೈರವರಿಗೆ ನಿಮ್ಮ ಕೈಲಾದ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು ನಿಮಗೆ ಹೆಚ್ಚಿನ ಒಳಿತನ್ನು ಮತ್ತು ಲಾಭವನ್ನು ಉಂಟು ಮಾಡುತ್ತೆ. ಖರ್ಚು ಕಡಿಮೆ ಆಗಬೇಕು, ದುಡ್ಡು ಹೆಚ್ಚು ಉಳಿಸಬೇಕು. ಏನು ಮಾಡಬೇಕು ಅಂದರೆ, ಪಾಠ ಹೇಳಿದ ಯಾರಾದರೂ ನಿಮಗೆ ಒಂದು ಮೇಷ್ಟ್ರು ಅಥವಾ ನಿಮ್ಮ ಮೇಡಮ್, 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸ್ ಹೇಳಿದವರಾದರೂ ನಡೆಯುತ್ತೆ, ಅಥವಾ ನಿಮ್ಮ ಕಾಲೇಜಿನ ಯಾರು ಲೆಕ್ಚರರ್ ಆದರೂ ನಡೆಯುತ್ತೆ. ಅವರಿಗೆ ಬೇಕಾಗಿರ್ತಕ್ಕಂತಹ ಯಾವುದಾದರೂ ಓದಿನ ಸಲಕರಣೆಗಳನ್ನು ಕೊಡೋದು ಚಿಕ್ಕದಾಗಿ. ಅದೊಂದು ಪೆನ್ ಆಗಿರಬಹುದು, ಅಥವಾ ರೀಡಿಂಗ್ ಗ್ಲಾಸ್ ಆಗಿರಬಹುದು, ಅಥವಾ ಒಂದು ಲೈಟ್ ಆಗಿರಬಹುದು, ಅಥವಾ ಒಂದು ಪುಸ್ತಕ ಆಗಿರಬಹುದು. ಅಂಥದ್ದನ್ನು ನೀವು ಹೊಂದಿಸಿಕೊಟ್ಟರೆ ನಿಮ್ಮ ಜೀವನ ಬಹಳ ಸುಖಮಯವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಬಹುದು. ಖಂಡಿತ ಗುರುಜಿ. ಮಕರ ರಾಶಿ, ಮಕರ ಲಗ್ನದಲ್ಲಿ ಹುಟ್ಟಿದಂಥವ್ರಿಗೆ ಬಹುಶಃ ಪ್ರತಿಯೊಬ್ಬ ರಾಶಿಯವರಿಗೂ ಅನ್ವಯ ಆಗುತ್ತೆ ಅಂತ ಅನ್ಸುತ್ತೆ. ಎಲ್ಲಿ ಪ್ರಗತಿ ಏಳಿಗೆ ಕಾಣಬೇಕು ಅಂದರೆ ಸೋಮಾರಿತನ, ಆಲಸ್ಯವನ್ನು ಬಿಡಬೇಕು ಅನ್ನೋಂಥದ್ದು ಬಹಳ ಉತ್ಕೃಷ್ಟ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಮಂಗಳ ಮಾಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ಮಕರ ರಾಶಿ, ಮಕರ ಲಗ್ನದಲ್ಲಿ ಹುಟ್ಟಿದಂಥವರಿಗೆ ಆರೋಗ್ಯ ಆಗಿರಬಹುದು, ಸಂಪತ್ತಾಗಿರಬಹುದು, ಉದ್ಯೋಗ, ದಾಂಪತ್ಯ ಎಲ್ಲ ವಿಷಯದಲ್ಲೂ ಕೂಡ ಪ್ರಗತಿಯನ್ನು ಕಾಣಬೇಕಾದ್ರೆ ಏನೆಲ್ಲ ಪರಿಹಾರಗಳಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ನೀವು ಕೂಡ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.